ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಸುಸ್ವಾಗತ ನಿಮ್ಮ ಚಾನೆಲ್ಗೆ. ಸ್ನೇಹಿತರೆ, ಇವತ್ತು ಬೆಳಗ್ಗೆನೇ ವಾಕಿಂಗ್ ಬಂದಿದ್ದೀನಿ. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ದೇವ್ರ ಪೂಜೆನ ಮಾಡಿಕೊಂಡು, ಹಾಗೆಯೇ ಇದೇ ನೀವು ನೋಡ್ತಾ ಇದ್ದೀರಲ್ಲ, ನಮ್ಮ ಪಕ್ಕದ ರೂಮು, ನನ್ನ ರೂಮಲ್ಲ. ಈ ರೂಮಲ್ಲಿ ಹಾಸಿಗೆಗಳನ್ನ ಈ ರೀತಿಯಲ್ಲಿ ಎಲ್ಲ ಪ್ಯಾಕ್ ಮಾಡಿ ಮುಂಚೆನೇ ಎತ್ತಿಟ್ಟಿದೆ, ಡೆಲಿವರಿ ಆಗೋ ಮುಂಚೆನೇ. ಯಾಕಂದರೆ ಈ ರೂಮನ್ನೆಲ್ಲ ಸ್ವಚ್ಛ ಮಾಡಿ ಎಲ್ಲ ಮಾಡಿಟ್ಟಿದ್ದೀನಿ. ಬಾಣಂತನ ಸಮಯದಲ್ಲಿ ಜಾಸ್ತಿ ಕೆಲಸ ಬರುತ್ತೆ, ಧೂಳು ಜಾಸ್ತಿ ಆಗುತ್ತೆ ಅಂತೇಳಿ ಈ ಥರ ಎತ್ತಿಟ್ಟಿದೆ. ಈ ಮಂಚ ಅಂತೂ ನೋಡೋದಕ್ಕೆ ಇನ್ನೂ ಮುಂದೆ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ತುಂಬ ಬಹು ದಿವಸದ ಆಸೆ ಈ ಮಂಚ ತೊಗೊಬೇಕು ಅಂತೇಳಿ. ಇವಾಗ ಏನಕ್ಕೆ ಈ ರೂಮ್ನ ರೆಡಿ ಮಾಡ್ತಾಯಿದ್ದೀನಿ ಅಂತ ಮುಂದೆ ಹೇಳ್ತೀನಿ ನಿಮಗೆ. ಎಲ್ಲನೂ ಸ್ವಚ್ಛ ಮಾಡಿ ಮಂಚನ ಒರೆಸಿ ಹಾಸಿಗೆಗಳನ್ನೆಲ್ಲ ಹಾಕಿ ಈ ರೀತಿಯಲ್ಲಿ ತಯಾರಿ ಮಾಡಿದ್ದೀನಿ. ನೋಡಿದ್ರೆ ನಮ್ಮದು ಕೊನೆಗೆ ಈ ರೀತಿಯಲ್ಲಿ ರೂಮ್ ರೆಡಿ ಆಗಿದೆ. ಹಾಗೆಯೇ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ ಅಂತಂದರೆ, ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂತಂದರೆ, ಇವತ್ತು ತುಂಬಾ ಕೆಲಸ ಇದೆ, ಶಾಪಿಂಗ್ ಎಲ್ಲ ಇದೆ. ಇದು ನಮ್ಮ ಮನೆಗೆ ಇವತ್ತು ಯಾರು ಬರ್ತಾರೆ ಅಂದರೆ ಅತಿಥಿಗಳು ಬರ್ತಾ ಇದ್ದಾರೆ. ಈ ಅತಿಥಿಗಳಂತೂ ನನಗೆ ತುಂಬಾ ವಿಶೇಷ. ಪ್ರತಿಯೊಬ್ಬರು ನಮ್ಮ ಮನೆಗೆ ಬರೋ ಅತಿಥಿಗಳೆಲ್ಲ ತುಂಬಾ ವಿಶೇಷ. ಆದರೆ ಇವ್ರಿಗಂತೂ ನನ್ನ ಹೃದಯದಲ್ಲಿ ಹೆಚ್ಚಿಗೆ ಜಾಗನ ಕೊಟ್ಟಿದ್ದೀನಿ. ಇವ್ರ ಹೆಸರು ಸೌಮ್ಯ, ಸಾಗರ್ ಅಂತೇಳಿ. ಅವ್ರಿಗೆ ಮುದ್ದಾದ ಇಬ್ಬರು ಕಂದಮ್ಮಗಳಿದ್ದಾರೆ, ಒಂದು ಗಂಡು ಮಗು, ಒಂದು ಹೆಣ್ಮಗು. ಹಾಗೆಯೇ ಇಲ್ಲಿ ನೀವೇನು ಇಂಡಿಯನ್ ಶಾಪ್ ನೋಡ್ತಾ ಇದ್ದೀರಲ್ಲ, ಒಂದು ಸಿಗುತ್ತೆ ಒಂದು ಸಿಗಲ್ಲ ಅಂದ್ಕೊಂಬಿಡಿ. ಒಂದು ಸಿಗುತ್ತೆ. ಬಟ್ಟೆಗೆ ಹಾಕೋಣ ಪಿನ್ನಿಂದ ಹಿಡಿದು ನಮ್ಮ ಮಸಾಲ ಐಟಮ್ಸು ನೋಡ್ಬೋದು ನೀವು ಎಷ್ಟು ಬಕೆಟಲ್ಲಿ ಇಟ್ಟಿದ್ದೀನಿ ಅಂತ ನೋಡಿ. ಬಕೆಟ್ ಅಂತೀನಿ, ಬ್ಯಾಸ್ಕೆಟಲ್ಲಿ. ನಮ್ಮ ಅತಿಥಿಗಳಿಗೆ ನನ್ನ ಕೈ ರುಚಿ ಅಡುಗೆ ಅಂತಂದರೆ ತುಂಬ ಇಷ್ಟ. ಅದರಲ್ಲೂ ಸಾಗರ್ ಸೌಮ್ಯ ಅನ್ನೋರಿಗೆ ತುಂಬ ಖುಷಿಯಾಗುತ್ತೆ ನನ್ನ ಕೈಯಿಂದ ಊಟ ಅಡುಗೆ ಮಾಡಿರೋದು ತಿನ್ನಬೇಕು ಅಂತ ಹೇಳಿ. ಮುಂಚೆನೇ ಅವ್ರು ಅಂದ್ಕೊಂಡಿರ್ತಾರೆ ಯಾವ ಊಟ ಮಾಡಬೇಕು ಏನು ಅನ್ನೋದು ಅವ್ರಿಗೆ ಮುಂಚೆನೇ ನನಗೆ ಹೇಳಿರ್ತಾರೆ. ಈ ರೀತಿಯಲ್ಲಿ ಅವ್ರಿಗೆ ತುಂಬ ಇಷ್ಟ ನಾನು ಮಾಡೋ ಅಡುಗೆ ಅಂತಂದರೆ. ಅದರಲ್ಲೂ ಇವ್ರು ಬರ್ತಾರೆ ಅಂದರೆ ನಾನು ಕೇಳಬೇಕಾ ಮೊದಲೇ ಎಲ್ಲ ರೀತಿಯಾದ ತಯಾರಿಗಳನ್ನ ರೆಡಿ ಮಾಡ್ಕೊಬೇಕು. ಇವತ್ತು ತರಕಾರಿ, ಹಣ್ಣುಗಳು, ಹಾಗೆ ಅವ್ರಿಗೇನೇನು ಬೇಕೋ ಅದನ್ನೆಲ್ಲ. ಹಾಗೆಯೇ ಕಂದಮ್ಮನಿಗೂ ಇವತ್ತು ಸ್ವಲ್ಪ ಬಟ್ಟೆಗಳನ್ನ ಖರೀದಿ ಮಾಡಬೇಕು. ಅಲ್ಲಿಗೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೆ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಮಸಾಲ ಬೇಕು, ಮಿಕ್ಸ್ಡ್ ಮಸಾಲ. ಇಲ್ಲಿ ನೋಡ್ಬೋದು ಕಂದಮ್ಮನ ಜೊತೆಯಲ್ಲಿ ಶಾಪಿಂಗ್ ಮಾಡ್ತಾಯಿದ್ದೀನಿ. ಇದು ಬೇಕು ಅಂತಲೇ ನನ್ನ ಕೈಯಲ್ಲಿ ಎತ್ಕೊಂಡಿರೋದು. ಸ್ವಲ್ಪ ವಾಕಿಂಗ್ ಥರನೂ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಅಂತೇಳಿ ಕಂದಮ್ಮನ. ಇಲ್ಲಿ ನೋಡ್ಬೋದು ನುಗ್ಗೆಕಾಯಿ ನೋಡಿ ಹೇಗಿದೆ ಅಂತೇಳಿ. ಇಲ್ಲಿ ಎಲ್ಲ ರೀತಿಯಾದ ತರಕಾರಿ ಸಿಗುತ್ತೆ. ಭಾರತದಲ್ಲಿ ನಮ್ಗೆ ಹೇಗೆ ಕಾಣಿಸುತ್ತೆ ಯಾವುದಾದ್ರೂ ಒಂದು ಅಂಗಡಿಗೆ ಹೋದರೆ, ಒಂದು ಮೀಡಿಯಮ್ ಆಗಿರುವಂಥ ಅಂಗಡಿಗೆ ಹೋದರೆ, ಆ ರೀತಿಯಲ್ಲಿ ಇಲ್ಲಿ ನುಗ್ಗೆಕಾಯಿ ಸೊಪ್ಪಿಂದ ಹಿಡ್ದು ವಿಳೆದೆಲೆಯಿಂದ ಹಿಡ್ದು ನೀವೇ ನೋಡ್ಬೋದು, ಎಲ್ಲ ತೋರಿಸ್ತಾ ಇದ್ದೀನಿ. ಎಲ್ಲ ರೀತಿಯಾದ ತರಕಾರಿ ಸಿಗುತ್ತೆ. ಒಂದು ಸಲ ನನಗೆ ಈ ಥರ ಅವಕಾಶ ಸಿಕ್ಬಿಟ್ರೆ, ಹಬ್ಬ ಅಂದರೆ ಹಬ್ಬಕ್ಕಿಂತ ಹೆಚ್ಚಾಗಿರುತ್ತೆ. ನನಗೆ ಅಲ್ಲ, ಎಷ್ಟೋ ಜನ ವಿದೇಶಿಗಳಿಗೆ ಬಂದಿರುವಂಥ ನಮ್ಮ ಭಾರತೀಯರಿಗೆ ಎಲ್ಲರಿಗೂ ಈ ರೀತಿಯಲ್ಲಿ ತರಕಾರಿ ಸಾಮಾನುಗಳು ಸಿಗ್ತಾರೆ. ಎಲ್ಲಿರುವಂಥ ಖುಷಿಗಳನ್ನ ನೀವು ನೋಡ್ಬೋದು. ಎಲ್ಲ ತೊಗೊಂಡಿದ ನಂತರ ನುಗ್ಗೆಕಾಯಿನ ಬಿಟ್ಬಿಟ್ಟು ಹೋಗಿದ್ದೀನಿ. ಕೊನೆಗೆ ಇನ್ನೊಂದು ಸಲ ಬಂದು ಹೇಳಿದಾಗ ನುಗ್ಗೆಕಾಯಿನ ಕೊಟ್ಟರು ನನಗೆ. ಆ್ಯಕ್ಚುಲಿ ಈ ಥರ ಆ ಖುಷಿನಲ್ಲಿ ಆ ಶಾಪಿಂಗ್ ಮಾಡೋದ್ರಲ್ಲಿ ಮರ್ತೇ ಹೋದೆ ನಾನು. ಇದು ಸವಿತಾ ಎಲ್ಲ ಒಂದೇ ದಿವಸ ಇಟ್ಕೋದ್ರ ಶಾಪಿಂಗ್ನ ಅಂತ ಅನ್ಕೊಬೋದು. ಇಲ್ಲ, ಇದು ಹಿಂದಿನ ದಿವಸ. ನಾಳೆ ಬೆಳಗ್ಗೆ ಅತಿಥಿಗಳು ಬರ್ತಾರೆ. ಇದು ಹಿಂದಿನ ದಿವಸ ಏನೇನು ಬೇಕು ಎಲ್ಲ ಸಾಮಾನುಗಳನ್ನೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ಈ ರೀತಿಯಲ್ಲಿ ಇವತ್ತಿನ ಇಲ್ಲಿರುವಂಥ ಸಾಮಾನು ನೀವು ನೋಡಿ, ಮಸಾಲ ಐಟಮ್ಸ್ ನೋಡಿ, ಒಂದಿಂದ ಹಿಡ್ದು ಯಾವ ರೀತಿ ಬೇಕು ಹೇಳಿ ನಿಮಗೆ ಆ ಎಲ್ಲ ರೀತಿಯಾದ ಮಸಾಲ ಐಟಮ್ ಸಿಗುತ್ತೆ. ಅಕ್ಕಿನಲ್ಲೂ ಅಷ್ಟೇ ಎಲ್ಲ ರೀತಿಯಾದ ಸಿಗುತ್ತೆ. ಇವಾಗ ಏನು ಅಂತಂದರೆ, ಮಗುಗೆ ಕಂದಮ್ಮನಿಗೆ ಸ್ವಲ್ಪ ಬಟ್ಟೆಗಳು ಖರೀದಿ ಮಾಡಬೇಕು. ಹಾಗೆ ಆ ಮುದ್ದಾದ ಇಬ್ಬರು ಕಂದಮ್ಮಗಳಿಗೂ ಕೆಲವೊಂದು ಗಿಫ್ಟ್ ಐಟಮ್ಸ್ಗಳನ್ನೆಲ್ಲ ತೊಗೊಬೇಕು. ಇವತ್ತು ತೊಗೊಂಡು ಹೋಗೋಣ. ಮನೆಗೆ ಬಂದಿದ್ದಾಯಿತು. ಕಂದಮ್ಮನ ಆಟಗಳು ನೋಡಿ. ಇನ್ನೇ ನಮ್ಮ ಅತಿಥಿಗಳು ಬರುವಂಥ ಸಮಯ ಆಯಿತು. ಕಾಯ್ತಾ ಇದ್ದೀನಿ. ಬಂದಿದ್ದಾಯಿತು ಅವರು ನೋಡಿ. ಅವರ ಮುದ್ದಾದ ಮಗಳು, ದೊಡ್ಡ ಮಗಳು
ಕಂದಮ್ಮನ ತೊಟ್ಲು ಹರಿಸ್ತಾ ಇದ್ದಾರೆ. ಹಾಗೆಯೇ ನೀವು ನೋಡ್ಬೋದು, ಯಾರೇ ಇರಲಿ, ನಾನು ಯಾವಾಗ ಭಾರತ ದೇಶಕ್ಕೆ ಬಂದಾಗ ಅಥವಾ ಇಲ್ಲೇ ಇದ್ದಾಗ ನನ್ನ ಸಬ್ಸ್ಕ್ರೈಬರ್ ಆಗಲಿ ಯಾರೇ ನನ್ನ ಜೊತೆಲಿ ಸಿಕ್ಕಿದ್ರೆ ಫೋಟೋ ತೆಗ್ದಾಗ ಅವ್ರ ಹತ್ರ ಮುಂಚೆನೇ ಕೇಳಿಬಿಡ್ತೀನಿ, ವಿಡಿಯೋದಲ್ಲಿ ಅಥವಾ ನಿಮ್ಮ ಫೋಟೋಗಳನ್ನ ನಾನು ಹಾಕ್ಬೋದು ಅಂತ ಕೇಳ್ತೀನಿ. ಅವ್ರು ನನ್ನ ಪರ್ಮಿಷನ್ ಕೊಟ್ಟರೆ ಮಾತ್ರ ನಾನು ಹಾಕೋದು. ಅವ್ರಿಗಿಂತ ಮುಂಚೆ ನಾನು ಕೇಳಿರ್ತೀನಿ, ನಿಮ್ಮನ್ನ ಖಂಡಿತವಾಗ್ಲೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ಬೋದಾ ಫೋಟೋನ ಅಥವಾ ವಿಡಿಯೋನ ಅಂತ ಕೇಳ್ತೀನಿ. ಹಾಗೆಯೇ ಇವತ್ತು ಬಂದಿರೋಂಥ ಅತಿಥಿಗಳು ನನ್ನ ತುಂಬ ಬೇಕಾಗಿರೋವಂಥವ್ರು. ನಾಷ್ಟ ಎಲ್ಲ ರೆಡಿ ಮಾಡಿದ್ದೀನಿ, ಇವಾಗ ತಾನೇ ತಿಂದು ಅಂದರೆ ಸ್ವಲ್ಪ ಹೊತ್ತು ಆ ವಿಡಿಯೋನ ತೋರಿಸೋದಕ್ಕಾಗಿಲ್ಲ ನಿಮಗೆ. ನಾಷ್ಟನೆಲ್ಲ ತಿಂದರು. ಅವ್ರ ಮಗಳಿಗೆ ಇಡ್ಲಿ ಅಂದರೆ ತುಂಬಾ ಇಷ್ಟ, ಅಚ್ಚುಮೆಚ್ಚು ಅವ್ರ ಮಗಳಿಗೆ ಇಡ್ಲಿ ಅಂದರೆ. ಇಡ್ಲಿ ಮತ್ತು ಹಾಗೆ ಉಪ್ಪಿಟ್ಟು ಎಲ್ಲನೂ ನಾಷ್ಟ ತಿಂದಿದ್ದಾಯಿತು. ಇವಾಗ ಅವ್ರಿಗೆ ಹಾಕೋಣ ಅಂತೇಳಿ ಮೆಣಸಿನ್ಕಾಯಿ ಬಜ್ಜಿಗೆ ಎಲ್ಲನೂ ರೆಡಿ ಮಾಡಿದ್ದೀನಿ. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಚಿಕ್ಕದಾಗಿ ಒಂದು ವಿಡಿಯೋ ಶೂಟ್ ಆಗ್ತಾ ಇರೋದು. ನಮ್ಮ ಮನೆಗೆ ಯಾರೇ ಬರಲಿ ನಮಗೆ ಗೊತ್ತಿರೋರು ಅತಿಯಂತ ಅವ್ರಿಗಿಂತ ಅವ್ರ ಮನೆಯಲ್ಲಿ ಅವ್ರ ತಾಯಿಂದಿರೇ ದೊಡ್ಡ ಅಭಿಮಾನಿಗಳು. ನಮ್ಮ ಮನೆಗೆ ನಾನು ಮಾಡುವಂಥ ಪೂಜೆ, ನಾನು ಮಾಡುವಂಥ ರೀತಿಯಾದ ಅಡುಗೆಗಳಿಗೆ ತುಂಬಾ ಅವ್ರಿಗೆ ಖುಷಿಯಾಗುತ್ತೆ. ಅದೇ ಕಾರಣಕ್ಕೆ ಇವ್ರು ಸದಾ ಅವ್ರ ತಾಯಿಗೆ ತೋರಿಸೋದಕ್ಕೆ ವಿಡಿಯೋನ ಮಾಡಿ ಕಳಿಸ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು. ಹಾಗೆಯೇ ಗೆಸ್ಟ್ ಬಂದಿದ ನಂತರ ಸುಮ್ಮನೆ ಇರೋದಕ್ಕಾಗುತ್ತಾ, ಮನೆಯಲ್ಲೆಲ್ಲ ನಾಷ್ಟ ಮಾಡಿಸಿ ಎಲ್ಲ ಮಾಡಿಸಿ ಹೊರಗಡೆ ಕರ್ಕೊಂಬಂದ್ವಿ. ಇವತ್ತು ಇಲ್ಲಿ ಮತ್ತು ಇವತ್ತು ನಾಳೆ 2-3 ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ನೋಡಿಸೋದಕ್ಕೆ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಇದನ್ನು ನೋಡಿದ ತಕ್ಷಣ ಖಂಡಿತವಾಗ್ಲೂ ಇಳಿಬೇಕು ಅಂತಲೇ ಅನಿಸುತ್ತೆ. ಆ ರೀತಿಯಲ್ಲಿ ಜಾಗ ಇದೆ ನೋಡಿ, ಹೆಂಗಿದೆ ನೋಡಿ ಪ್ರಕೃತಿ. ಇದಾದ ನಂತರ ಇವಾಗ ಚೆರಿ ತೋಟಕ್ಕೆ ಕರ್ಕೊಂಬಂದಿದ್ದೀವಿ. ಯಾಕಂದರೆ ಆ್ಯಪಲ್ ತೋಟ ಎಲ್ಲ ಅವ್ರ ಮನೆ ಥರನೇ ಸಿಗುತ್ತೆ. ನಮ್ಮ ಹಳೆ ಮನೆಯಿಂದ ಇಲ್ಲಿಗೆ ಬರಬೇಕು ಅಂದರೆ 4-4.25 ಗಂಟೆ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ನಮ್ಮನ್ನ ನೋಡೋದಕ್ಕೆ ಅಂತ ಬಂದಿದ್ದಾರೆ ಅಂದರೆ ಅದೆಷ್ಟು ದೊಡ್ಡ ವಿಷಯ ನೋಡಿ. ಹಾಗೆಯೇ ಚೆರಿ ನೋಡ್ತಾ ಇದ್ದೀರಾ, ಚೆರಿ ತೋಟಕ್ಕೆ ಬಂದಿದ್ದೀನಿ. ಇನ್ನೂ ತುಂಬ ಇತ್ತು ಸಿತಾರ ಮಾಡಿರೋಂಥ ತರಲೆಗಳೆಲ್ಲ. ಯಾಕಂದ್ರೆ ನಾನು ಅದರಲ್ಲಿ ಮಕ್ಕಳುಗಳು ವಿಡಿಯೋದಲ್ಲಿದ್ದರು, ಆ ಕಾರಣದಿಂದ ತುಂಬ ವಿಡಿಯೋನ ಕಟ್ ಮಾಡಿ ಹಾಕಿದ್ದೀನಿ. ಮನೆಗೆ ಬಂದಿದ್ದಾಯಿತು. ಇವತ್ತು 2-3 ಸ್ಥಳಕ್ಕೆ ಹೋಗ್ಬಿಟ್ಟು ಬಂದ್ವಿ. ಇಲ್ಲಿ ನೋಡಿ ಕಂದಮ್ಮಂಗೆ ಬಾಯಿಟ್ಟು ಇವ್ರು ಬಿಡಿ, ಇವ್ರು ನಮ್ಮ ಹಳೆಯ ಅತಿಥಿಗಳು. ಹೋಗ್ತಾ ಹೋಗ್ತಾ ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರ, ಈ ಥರ ನಮ್ಮ ಮನೆ ತೋಟಕ್ಕೆ ಬರುವಂಥ ಅತಿಥಿಗಳು ತುಂಬಾ ಜನ ಇರ್ತಾರೆ. ಹೇಗೆ ನೋಡಿ, ಬೆಳಗ್ಗೆ ಆಗಂಗಿಲ್ಲ, ಸಂಜೆ ಆಗಂಗಿಲ್ಲ, ಒಬ್ಬರು ಅತಿಥಿಗಳು ಬರ್ತಾ ಇರ್ತಾರೆ ನನ್ನ ಮನೆಗಂತೂ. ಪಕ್ಷಿಗಳು, ನಾಯಿಗಳು, ಬೆಕ್ಕು ಎಲ್ಲವನ್ನೂ ಆಗಮನ ಇರುತ್ತೆ ನಮ್ಮ ತೋಟಕ್ಕೆ. ಹಾಗೆಯೇ ಇವತ್ತು ಹೊರಗಡೆ ಹೋಗಿ ಚೆರಿ ತೋಟಕ್ಕೆ 2-3 ಸ್ಥಳ ಎಲ್ಲ ನೋಡ್ಕೊಂಬಂದಿದ್ದಾಯಿತು. ಇವಾಗ ಅವ್ರು ತೊಗೊಂಬಂದಿರುವಂಥ ಗಿಫ್ಟ್ ಕೊಡ್ತಾಯಿದ್ದಾರೆ. ಕಂದಮ್ಮ ನೋಡಿ ಏನೋ ಅವರೇ ಓದೋ ಥರ ಯಾವ ಥರ ಇಟ್ಕೊಂಡಿದ್ದಾರಂತ. ಇದು ಅವರ ಪ್ರೀತಿಯಿಂದ ತೊಗೊಂಬಂದು ಕೊಟ್ಟಿರೋಂಥ ಗಿಫ್ಟು. ಯಾವುದೇ ಕಾರಣಕ್ಕೂ ನಾನು ಮರೆಯೋಂಗಿಲ್ಲ, ಹಾಗೆ ಇಟ್ಟಿರ್ತೀನಿ ಅವ್ರ ಗಿಫ್ಟನ್ನ. ಹಾಗೆಯೇ ಸಂಜೆ ಒಂದು ವಾಕಿಂಗ್ ಹೋಗಿದ್ವಿ ನಾವೆಲ್ಲರೂ. ವಾಕಿಂಗ್ ಹೋಗಿ ನೋಡಿ ಕಂದಮ್ಮನ ಆಟ ಆಡಿಸ್ತಾ ಇದ್ದೀನಿ ಈ ರೀತಿಯಲ್ಲಿ. ಹಾಗೆಯೇ ಇವಾಗ ಕಂದಮ್ಮನ ಕರ್ಕೊಂಡೋಗಿ ಇವತ್ತು ಸಲಾಡ್, ನಮ್ಮ ತೋಟದಲ್ಲಿ ಬೆಳೆಸಿರುವಂಥ ಸಲಾಡ್ ಲೀವ್ಸ್ನೆಲ್ಲ ಕಿತ್ತಿ ನಮಗಿಷ್ಟ ಆಗಿರುವಂಥ ಅತಿಥಿಗಳು ಬಂದಾಗ ಮಾಡಿಕೊಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ. ಇವತ್ತು ನಮ್ಮ ತೋಟದಲ್ಲಿ ಏನೆಲ್ಲ ಕೀಳ್ತೀನಿ ಅಂಥೇಳಿ ನೀವು ನೋಡ್ಬೋದು. ಹೇಗೆ ಬೆಳೆದಿದೆ ನೋಡಿ, ಅದನ್ನು ಕೀಳೋದಕ್ಕೆ ಮನಸ್ಸೇ ಇಲ್ಲ ನಿಜವಾಗ್ಲೂ. ಅದನ್ನು ನೋಡ್ತಾನೆ ಇದ್ದೆ ಪ್ರತಿ ದಿವಸನೂ. ಅದು ಟೈಮ್ ನೀರು ಹೋಗ್ಬಿಟ್ರೆ ಚೆನ್ನಾಗಿರಲ್ಲ. ಸೂರ್ಯನ ಬೆಳಕು ಕಿರಣ ಜಾಸ್ತಿ ಬಿದ್ದರೂ ಸಲಾಡ್ ಲೀವ್ಸ್ಗಳು ಕೆಲವೊಂದು ಕಹಿ ಬಂದುಬಿಡುತ್ತೆ. ಇದಕ್ಕೆಲ್ಲ ಸಮಯ ನೋಡಿ ಕರೆಕ್ಟಾಗಿ ತೆಗೆದುಬಿಡಬೇಕು. ಆದ್ರೂ ಹಠ ಮಾಡಿ ಕೀಳಬಾರ್ದು ಅಂತೇಳಿ ಹಾಗೆ ಇಟ್ಕೊಂಡಿದ್ದೆ. ಇವತ್ತು ಅತಿಥಿಗಳಿಗೆ ಖಂಡಿತವಾಗ್ಲೂ ನಮ್ಮ ತೋಟದಲ್ಲಿ ಬೆಳೆಸಿರುವಂಥ ಗಿಡಗಳಲ್ಲಿ ಸಲಾಡ್ ಲೀವ್ಸ್ ಮಾಡಿಕೊಡೋದಿದ್ರೆ ಹೇಗೆ ನೀವೇ ಹೇಳಿ ನೋಡಿ, ಹೇಗೆಲ್ಲ ಕೇಳ್ತಾ ಇದ್ದೀನಿ ಅಂತ ಹೇಳಿ. ನಿಮಗೆ ಹೇಳೋದಕ್ಕಾಗಲ್ಲ ನನಗೆ ಖುಷಿ ಎಷ್ಟಾಗುತ್ತೆ ಅಂತ ಹೇಳಿ ನಿಜವಾಗ್ಲೂ. ಮುಲ್ಲಂಗಿನಲ್ಲೇ 2-3 ಥರ ಮುಲ್ಲಂಗಿಗಳು ಹಾಕಿದ್ದೀನಿ. ಇದು ಮುಂಚೆನೂ ಕಿತ್ತಿದ್ದೀನಿ. ಡೈಲಿ ನನಗೇನು ಬೇಕೋ ಆ ಸಲಾಡ್ಗೆಲ್ಲ ಕಿತ್ಕೊಂಡ್ಬಿಡ್ತೀನಿ. ಇವತ್ತು ಸ್ವಲ್ಪ ಕಿತ್ಕೋತಾ ಇದ್ದೀನಿ. ಹಾಗೆಯೇ ಇವತ್ತು ಅತಿಥಿಗಳು ಹೊರಡುವಂಥ ಸಮಯ ಬಂದೇ ಬಿಡ್ತು.
ಹೇಗೆ ಎಷ್ಟು ಬೇಗ ದಿನ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಅವ್ರು ನಮ್ಮನೇಲಿದ್ದಾಗ ಮಕ್ಕಳದು ಸೌಂಡು, ನಾವುಗಳ ಮಾತುಕತೆಗಳು, ಹಾಗೆ ಕಂದಮ್ಮನ ನೋಡಿದ ತಕ್ಷಣ ತುಂಬ 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 ಖುಷಿಪಟ್ಟರು. ಸೌಮ್ಯ ಅಂತೂ ಅಂತಲೇ ಬಾಯಿ ತೆಗೆದ್ರು. ಸಿತಾರ ಅಂತೂ ತುಂಬ ತುಂಬ ಕ್ಯೂಟ್ ಅಂತೇಳಿ ಸಿತಾರನ ನೋಡ್ತಾನೆ ಇದ್ರು ಸೌಮ್ಯ ಅಂತೂ. ಅವರೆಲ್ಲರಿಗೂ ತುಂಬಾ ಖುಷಿಯಾಯಿತು. ಸಿತಾರನ ನೋಡಿ, ಕಂದಮ್ಮನ ನೋಡಿದ್ರೆ ಯಾರು ಖುಷಿಯಾಗಲ್ಲ ಹೇಳಿ, ಎಲ್ಲರಿಗೂ ಖುಷಿಯಾಗುತ್ತೆ. ಆ ರೀತಿಯಾದ ಮುದ್ದು ಅದು ಕಂದಮ್ಮ. ಹಾಗೆಯೇ ನಮ್ಮ ತೋಟದಲ್ಲಿ ಏನೆಲ್ಲ ಬೆಳೆಸಿದ್ದೀನಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಹಾಗೆಯೇ ಇವಾಗ ಗೆಸ್ಟ್ಗಳಿಗೆ ಏನೆಲ್ಲ ಮಾಡಬೇಕು, ಎಲ್ಲ ಅತಿಥಿಗಳಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣವೇ ಕಂದಮ್ಮನ ಕರ್ಕೊಂಡು ಈ ಥರ ನಮಗೇನು ಸೂರ್ಯನ ಕಿರಣ ಸಿಗುತ್ತೆ ಬೆಳಗ್ಗೆ ಹೊತ್ತು, ಈ ರೀತಿಯಲ್ಲಿ ಒಂದು ವಾಕಿಂಗ್ ಥರ ಮಾಡಿ, ಹಾಗೆ ಕಂದಮ್ಮನ ಜೊತೆ ಕರ್ಕೊಂಡು ಆ ಸೂರ್ಯನ ಕಿರಣ ತಗೊಂಡು ಬೆಳಗ್ಗೆ ಹೊತ್ತು ಗಿಡಕ್ಕೆ ನೀರು ಹಾಕಿ ಎಲ್ಲ ಗಿಡಗಳನ್ನ ನೋಡಿ, ಸಿತಾರ ಕೈಯಿಂದ ಗಿಡಗಳಿಗೆಲ್ಲ ಸ್ಪರ್ಶ ಮಾಡಿ, ಅದಿದೆಯಲ್ಲ ಆ ಸುಖ, ಎಷ್ಟು ದುಡ್ಡು ಕೊಟ್ರೂ ಸಾಕಾಗಲ್ಲ ಆ ಸುಖ. ಇದು ಪಕ್ಷಿಗಳಿಗಿಟ್ಟಿರೋದು. ಈ ಕಡೆ ನೋಡಿ, ಆವಾಗಲೇ ಪಾಲಕ್ ಸೊಪ್ಪು ಹೇಗೆ ಚಿಗುರು ಬಂದಿದೆ ಅಂತ ನೋಡಿ. ನಮ್ಮ ಮನೇಲಂತೂ ಪಾಲಕ್ ಸೊಪ್ಪು ಫುಲ್ಲು ಬಿಟ್ಟಿದ ನಂತರ ಮೊಸಪ್ಪಂದು ಜಾಸ್ತಿ ಮಾಡ್ತೀನಿ. ಕನಸು ಕಂಡ್ಕೊಂಡಿದ್ದೀನಿ ಯಾವಾಗ ಬರುತ್ತಪ್ಪ ಅಂತ ಹೇಳಿ. ಈ ಕಡೆಲ್ಲ ಬಟಾಣಿ ನೀವು ನೋಡ್ಬೋದು, ತುಂಬ ಬೆಳೆಗಳು ಇವಾಗ ಬರೋದಕ್ಕೆ ಆರಂಭಿಸಿದೆ. ಈ ಕಡೆನೂ ನೋಡ್ಬೋದು ನೀವು, ಸಲಾಡ್ ಎಲೆಗಳು, ನೌಕೋಲು, ಬೀಟ್ರೋಟ್ ನೀವು ನೋಡಬೇಕು, ಖುಷಿ ಆಗುತ್ತೆ ಗೊತ್ತಾ ಮನಸ್ಸಿಗೆ. ಹಾಗೆಯೇ ನೀವು ಕೇಳ್ಬೋದು, ಸವಿತಾ ನಿಮ್ಮ ಮನೆಗೆ ಬಂದಿರೋ ಅತಿಥಿಗಳನ್ನ ಯಾಕೆ ವಿಡಿಯೋದಲ್ಲಿ ತೋರಿಸಿಲ್ಲ ಅಂತ. ನಾನು ಆವಾಗಲೇ ಮಾತಾಡ್ತಾ ಇರ್ಬೇಕಾದ್ರೆ ಮರ್ತೋದೆ ನಿಮ್ಗೆ ಹೇಳೋದು. ಸೌಮ್ಯ ಅವ್ರ ಹತ್ರ ಕೇಳಿದೆ ಪರ್ಮಿಷನ್ನ, ಅವ್ರಿಗೆ ಇಷ್ಟ ಆಗಿಲ್ಲ. ಬೇಡ ಸವಿತಾ, ಇದು ತೀರಾ ಪರ್ಸ್ನಲ್, ನಮ್ಮದು ಬೇಡ, ಮಕ್ಕಳನ್ನೆಲ್ಲ ಹಾಕೋದು, ನಮ್ಮನ್ನು ಹಾಕೋದು ಅಂತ ಹೇಳಿದ್ರು. ಯಾರೇ ಆಗಿರಲಿ ಅವರ ಅನಿಸಿಕೆಗಳ ಅಭಿಪ್ರಾಯಗಳಿಗೆ ನಾವು ತುಂಬಾ ಬೆಲೆ ಕೊಡಬೇಕು. ಪರ್ಸ್ನಲ್ ಆದ ಅವ್ರದ್ದೇ ಆದ ಜೀವನಗಳಿರುತ್ತೆ. ಅವರಿಗೆ ಖುಷಿ ಆದರೆ ಮಾತ್ರ ನಾವು ಹಾಕಬೇಕು, ಅಥವಾ ಅವರಿಗೆ ಇದರಿಂದ ಒಂದು ಮುಜುಗರನ ಯಾವತ್ತೂ ನಾವು ತರಿಸ್ಬಾರ್ದು. ಆ ಕಾರಣದಿಂದ ಅವ್ರನ್ನ ಇವತ್ತಿನ ವಿಡಿಯೋದಲ್ಲಿ ಅವ್ರ ಮಕ್ಕಳನ್ನಾಗಲಿ ಅವ್ರನ್ನಾಗಲಿ ತೋರಿಸೋದಕ್ಕಾಗಿಲ್ಲ. ಆದರೆ ನನಗಾಗಿರುವಂಥ ಖುಷಿ ಎಷ್ಟಾಗಿದೆ ಅಂದರೆ, ನನ್ನ ತವ್ರ ಮನೆಯಿಂದನೇ ಯಾರೋ ಬಂದ್ರೇನೋ ಅಂತ ಅನ್ಬೇಕು, ಆ ರೀತಿಯಲ್ಲಿ ಖುಷಿ ಆಯಿತು ನನಗೆ. ಸೌಮ್ಯ ಆಗಲಿ, ಸಾಗರ್ ಆಗಲಿ, ಅವ್ರ ಮಕ್ಕಳು ಕಂದಮ್ಮಗಳು ಇಬ್ಬರೂ, ಹೆಣ್ಣು ಗಂಡು, ತುಂಬ ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ. ನಮ್ಮ ಗಾರ್ಡನ್ನೆಲ್ಲ ನೋಡಿ, ಮನೆಯನ್ನೆಲ್ಲ ನೋಡಿ, ಕಂದಮ್ಮನ ನೋಡಿ ಎಲ್ಲ ಖುಷಿ ಆಯಿತು. ಅವ್ರಿಗೆ ಮುಖ್ಯವಾಗಿ ಮುಂಚೆನೇ ಹೇಳ್ಬಿಟ್ಟಿದ್ರು, ಇವಾಗ ನಿನಗೆ ಮಗು ಆಗಿದೆ ಸವಿತಾ, ಯಾವುದೇ ಕಾರಣಕ್ಕೂ ಏನು ಅಡುಗೆ ಮಾಡಬೇಡ ಅಂತ. ಅದೆಲ್ಲ ನಾವು ಕೇಳೋಕ್ಕಾಗುತ್ತಾ? ಅತಿಥಿಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡು ಕಳಿಸಿದಾಯಿತು. ಇವಾಗ ಗಿಡಗಳು ನೋಡಿ, ಇವಾಗ ಅಂದರೆ ಇದು ಇವತ್ತಿನ ವಿಡಿಯೋದಲ್ಲಿ ಅತಿಥಿಗಳ ಆಗಮನ, ಹಾಗೆಯೇ ನನ್ನ ಕಂದಮ್ಮನ ಚಿಕ್ಕ ಚಿಕ್ಕ ತುಂಟಾಟ ನೋಡ್ಬೋದು ನೀವು. ಹಾಗೆಯೇ ಇನ್ನೂ ತುಂಬ ಸ್ಥಳಕ್ಕೆ ಹೋದ್ವಿ ನಾವು, ನಮ್ಮ ಅತಿಥಿಗಳನ್ನ ಕರ್ಕೊಂಡು. ಹಾಕೋದಕ್ಕಾಗಿಲ್ಲ ವಿಡಿಯೋದಲ್ಲಿ, ಎಲ್ಲ ವಿಡಿಯೋದಲ್ಲೂ ಅವ್ರು ಇದ್ದೇ ಇರ್ತಾರಲ್ವ, ಖಂಡಿತವಾಗ್ಲೂ ಹಾಕೋದಕ್ಕಾಗಿಲ್ಲ. ಹಾಗೆಯೇ ಇದು ನನ್ನ ಕಂದಮ್ಮನಿಗೆ 5-6ನೇ ತಿಂಗಳದು ವಿಡಿಯೋನ ಇದರಲ್ಲಿ ನೀವು ನೋಡ್ಬೋದು. 5-6ನೇ ತಿಂಗಳು ಇವಾಗ ನಡೀತಾ ಇರುತ್ತೆ ಕಂದಮ್ಮನಿಗೆ. ಇವಾಗ ಗಿಡಕ್ಕೆಲ್ಲ ನೀರು ಹಾಕ್ತಾ ಇರ್ತೀನಿ. ನೀವು ನೋಡ್ಬೋದು ಕಂದಮ್ಮನ ಎಷ್ಟು ಸಪೋರ್ಟ್ ಮಾಡ್ತಾರೆ ಗೊತ್ತಾ. ಇವಾಗ ನೀವು ನೋಡ್ಕೊಳ್ಳಿ, ನೋಡಿ ಇದೆಲ್ಲ ನಿಜವಾಗ್ಲೂ ನಾವೇನು ಹೇಳ್ಕೊಡೋದೇ ಬೇಕಾಗಿಲ್ಲ. ಅಷ್ಟು ಕ್ಲೀನಾಗಿ ನಾವು ಈ ಥರ ಹೊರಗಡೆ ಎಲ್ಲ ಕರ್ಕೊಂಬಂದು ಗಿಡ ಪರಿಸರನ ಎಷ್ಟು ನಾವು ಪ್ರಕೃತಿ ರೀತಿಯಲ್ಲಿ ನಾವು ಮಕ್ಕಳನ್ನ ಬೆಳೆಸ್ತೀವಿ, ಅಷ್ಟು ತುಂಬಾ ಒಳ್ಳೆಯದು. ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ ಇದು. ಇವತ್ತಿನೇನು ಹೊರಡ್ತಾರೆ, ಮನಸ್ಸಿಗೆ ಬೇಜಾರಾಗ್ತದೆ, ಹೊರಡ್ತಾ ಇದ್ದಾರಂತ. ಆದರೆ ನಾವು ತುಂಬ ತುಂಬ ಖುಷಿನಲ್ಲಿ ಕಳಿಸ್ಬೇಕಲ್ವ. ಗಿಡಕ್ಕೆಲ್ಲ ನೀರು ಹಾಕಿ ಮತ್ತೆ ಇನ್ನೊಂದು ರೌಂಡ್ ವಾಕ್ ಮಾಡಿ ಅವ್ರು ಎದ್ದೇಳೋಷ್ಟೊತ್ತಿಗೆ ಎಲ್ಲನೂ ಟೀ ಕಾಫಿ ಎಲ್ಲ ರೆಡಿ ಮಾಡೋಣ, ನಾಷ್ಟಕ್ಕೆ ರೆಡಿ ಮಾಡೋಣ. ಅಷ್ಟೊತ್ತಿಗೆ ನಾನು ನಿಮಗೆ ಸಿಗ್ತೀನಿ ಮತ್ತೆ. ನೋಡಿ ಗಿಡಕ್ಕೆಲ್ಲ ನೀರು ಹೇಗೆ ಹಾಕ್ತೀನಿ ಅಂತ.
ಅತಿಥಿಗಳೆಲ್ಲ ಹೊರಟರು. ಮತ್ತೆ ಬಂದು ನೀರು ಹಾಕೋ ಕಾರ್ಯಕ್ರಮ ಆರಂಭಿಸ್ತೀವಿ. ಕಂದಮ್ಮನ ತುಂಟಾಟ ನೋಡಿ. ಅವ್ರು ಹೋಗಿ ತಲುಪಿದ ತಕ್ಷಣ ಫೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫೋನ್ ಕರೆಗೆ ಕಾಯ್ತಾ ಇದ್ದೀವಿ. ಕರೆ ಬಂದೇ ಬಿಡ್ತು. ಕ್ಷೇಮ ಹೋಗಿ ತಲುಪಿದ್ದಾರೆ. ನೋಡಿ ಕಂದಮ್ಮ ಹೇಗೆ ಖುಷಿ ಪಡ್ತಾ ಇದ್ದಾಳೆ ಅವ್ರ ಧ್ವನಿಗಳನ್ನ ಕೇಳಿ ಅಂತೇಳಿ. ಮನೆಯವ್ರಿಗೆ ಫೋನ್ ಮಾಡೋದು ಬಿಟ್ಟರೆ ವಿಡಿಯೋ ಕಾಲ್ ತೋರಿಸೋದಾಗಲಿ ಅಥವಾ ನನ್ನ ಇವಾಗ ಬಂದಿರೋಂಥ ಅತಿಥಿಗಳಿಗೆ ವಿಡಿಯೋ ಕಾಲ್ ಮಾಡಿ ಮಾತ್ರ ನಾನು ತೋರಿಸೋದು. ಯಾವುದೇ ಕಾರಣಕ್ಕೂ ಕಂದಮ್ಮನ ಮುಂದೆ ನಾನು ಫೋನ್ಗಳನ್ನ ಅತಿಯಾಗಿ ನಾನು ಬಳಸೋದಿಲ್ಲ. ಮನೆಯವ್ರಿಗೆ ಕರೆ ಮಾಡೋದುವಾಗ ಮಾತ್ರ ನಾನು ಫೋನ್ನ ಬಳಸೋದು. ಬನ್ನಿ, ಸುಸ್ವಾಗತ. ಯಾರೆಲ್ಲ ಪಾಠ ಕಲಿಬೇಕು ಅಂತ ಇದ್ದೀರಾ ಎಲ್ಲರೂ ಸಿತಾರ ಶಾಲೆಗೆ ಸುಸ್ವಾಗತ. ನೋಡಿ ಗುರುಗಳಂತೂ ತಯಾರಾಗಿದ್ದಾರೆ, ಬುಕ್ನ ಇಟ್ಕೊಂಡು ರೆಡಿಯಾಗಿದ್ದಾರೆ ನಿಮಗೆಲ್ಲ ಶಿಕ್ಷೆ ವಿದ್ಯಾಭ್ಯಾಸನ ಕಲಿಸೋದಕ್ಕೆ. ಸಿತಾರ ಗುರುಗಳ ಹತ್ರ ಯಾರೆಲ್ಲ ಕಲಿಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಮಗು ಹುಟ್ಟಿದಾಗ ನನಗೆ ಆಸ್ಪತ್ರೆಯಲ್ಲಿ ಕೊಟ್ಟಿದ್ದು, ಅವತ್ತಿಂದ ಅಂದರೆ ಇವತ್ತರವರೆಗೂ ಈ ಕ್ಷಣದವರೆಗೂ ಸಿತಾರ ಅವರು ಆ ಬುಕ್ನ ಹಾಗೆ ಕಾಪಾಡ್ಕೊಂಬರ್ತಿದ್ದಾರೆ. ಅವ್ರಿಗೇನೋ ಒಂಥರ ನಂಟು ಆ ಬುಕ್ಕಲ್ಲಿ. ಯಾರಿಗೆಲ್ಲ ತುಂಬ ಆಸಕ್ತಿ ಇದೆ ಸಿತಾರ ಗುರು ಹತ್ರ ಕಲಿಬೇಕು ಪಾಠ, ಬನ್ನಿ. ಕ್ಯಾಮ್ರಾ ನೋಡ್ಬಿಟ್ಟಲ್ಲ. ಸಿತು ಸಿತು ಮಮ್ಮಿಗೆ ಬೂವಾ ಕೊಡಿ. ಆ ಆ ಆ ಆ ಆ ಆ ಮಲಗಿದ್ದಾಳೆ. ಎದ್ದಿದ ನಂತರ ನೋಡ್ಕೊಳ್ಳಿ ಕಂದಮ್ಮ ಇದೇನು ಸೌಂಡ್ ಮಾಡ್ತಾರಲ್ಲ, ಇದು ಯಾವ ಸೌಂಡ್ ಅಲ್ಲ, ಸುಮ್ಮನೆ ಅಮ್ಮನಿಗೆ ಅವಾಗ ಚಳಿ ಹಣ್ಣು ತಿನ್ಸೋದಕ್ಕೆ ಈ ಥರ ಸೌಂಡ್ ಕೊಡ್ತಾ ಇರ್ತಾರೆ. ಕಂದಮ್ಮನ ಇನ್ನು ಆರಂಭ ಆಯಿತು. ನಮಗಂತೂ ತುಂಬ ಈ ಸಲ ತುಂಬ ಚೆನ್ನಾಗೇ ಮಳೆ ಬಂತು. ನಮ್ಮ ತೋಟಕ್ಕೆ ನಿಜವಾಗ್ಲೂ ಈ ಮಳೆ, ಈ ಬಿಸಿಲು ಇದಿಷ್ಟೇ ನೋಡಿ ಅದಕ್ಕೆ ಹಾರೈಕೆ, ನನ್ನ ಪ್ರೀತಿ, ನಮ್ಮನೆ ಎಲ್ಲರದು ಪ್ರೀತಿ ಹಾರೈಕೆನೇ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ ಗಿಡ. ಹಾಗೆಯೇ ನೀವು ನೋಡ್ಬೋದು ಬೀನಿಸ್ದು ಗಿಡದ ಹೂವನೂ ಬಂದಿದೆ. ಹೆಂಗಮ್ಮ ಆಕ್ಷಿ ಮಾಡಿ ಸಿತಾರಾ, ಹೇ ಅಜ್ಜಿ ಹಲಿ ಅಮ್ಮ, ಅಜ್ಜಿ ಮೂತಿ ಹೆಂಗಮ್ಮ ಇರೋದು ತೋರ್ಸು, ಅಜ್ಜಿ ಮೂತಿ ತೋರ್ಸು.
ಈ ರೀತಿಯಲ್ಲಿ ಆವಾಗ ನಮ್ಮ ತೋಟದ ಬಣ್ಣ ನೋಡಿ ಹೇಗಿದೆ ಅಂತ. ಮುಲ್ಲಂಗಿ ಬಣ್ಣ, ಸ್ಟ್ರಾಬೆರಿಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ಚೆರಿ ಟೊಮೊಟ, ಜುಕ್ನಿ ಅಂತೂ 2-3 ಥರದ ಕಲರ್ ಹಾಕಿದ್ದೀನಿ. ಇನ್ನೂ ಮುಂದೆ ಬರುವಂಥ ವಿಡಿಯೋದಲ್ಲಿ ನೋಡ್ತಾ ನಿಮಗೆ ಅಷ್ಟು ಖುಷಿ ಆಗುತ್ತೆ. ಇಷ್ಟು ಅವಾಗವಾಗ 3 ದಿವಸಕ್ಕೊಂದ್ಸಲ 4 ದಿವಸಕ್ಕೊಂದ್ಸಲ ಈ ಥರ ತರಕಾರಿಗಳನ್ನ ಕಟ್ ಮಾಡ್ತಾ ಇರ್ತೀವಿ. ಹಾಗೆ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಕೊಡ್ತಾ ಇರ್ತೀವಿ, ನಾವು ಬಳಸ್ತಾ ಇರ್ತೀವಿ. ಇವಾಗ ಪಾಲಕ್ ಸೊಪ್ಪು ನೋಡಿ ಹೇಗೆ ಬೆಳೆದಿದೆ ಅಂತ ಹೇಳಿ. ಇವತ್ತು ನಮ್ಮ ಮನೇಲಿ ಮೊಸೊಪ್ಪು, ಆ ಕಾರಣದಿಂದ ಪಾಲಕ್ ಸೊಪ್ಪನ್ನ ಕೀಳುವಂಥ ಸಮಯ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂತು. ಎಲ್ಲದರಲ್ಲೂ ನಮ್ಮ ಮನೆಯಲ್ಲಿ ಪ್ರತಿನಿತ್ಯನೂ ಈ ಬೆಳೆ ಮುಗಿಯೋವರೆಗೂ ಪಾಲಕ್ ಸೊಪ್ಪಲ್ಲಿ ಏನಾದರೂ ಒಂಥರ ಅಡುಗೆ ಮಾಡ್ತಾನೇ ಇದ್ದೆ. ಯಾವುದಾದ್ರೂ ಒಂದು ರೀತಿಯಾದ ಅಡುಗೆ ಮಾಡ್ತಾ ಇದ್ದೆ. ಕಂದಮ್ಮ ನೋಡಿ, ಇವಾಗ ಇನ್ನೂ ಸ್ವಲ್ಪ ಬೆಳೆಗಳನ್ನ ಕಿತ್ತಿರೋದು ತೋರಿಸ್ತೀನಿ. ನಮಗೆ ಗೊತ್ತಿರೋರು ಇಲ್ಲಿ ಹೇಳ್ತಾಯಿದ್ರು ನಮಗೆ, ಅವ್ರ ಮನೆಗೆ ಯಾರಾದ್ರೂ ಅವ್ರಿಗೆ ಗೊತ್ತಿರೋಂಥ ಫ್ರೆಂಡ್ಸ್ಗಳು ಇಲ್ಲೇ ಯಾರಾದ್ರೂ ಇದ್ದರೆ ಅವ್ರೇನಾದ್ರೂ ಅಡ್ರೆಸ್ ಹೇಳಿದಾಗ ಅವ್ರು ಹೇಳ್ತಾರಂತೆ, ದೊಡ್ಡ ಗಾರ್ಡನ್ ಇದೆಲ್ಲ ಅವ್ರ ಮನೆನಾ ಅಂತ ಹೇಳ್ತಾರಂತೆ. ನಮ್ಮ ಮನೆ 3ನೇ ಫ್ಲೋರಲ್ಲಿರೋ ಅಜ್ಜಿ ಹೇಳ್ತಾಯಿದ್ರು ನನಗೆ, ನಿಮ್ಮ ಗಾರ್ಡನ್ ಅಷ್ಟೊಂದು ಫೇಮಸ್ ಆಗಿಬಿಟ್ಟಿದೆ. ನನ್ನ ಫ್ರೆಂಡಿಗೆ ಹೇಳಿದ್ರೆ ದೊಡ್ಡ ಗಾರ್ಡನ್ ಇದೆ ನೋಡು, ಆ ಬಿಲ್ಡಿಂಗ್ ಮೇಲೆ ಇದ್ದೀರಾ ಅಂತ ಕೇಳ್ತಾಯಿದ್ರು ಅಂತ. ನನಗಂತೂ ಇದು ಕೇಳಿ ತುಂಬ ಖುಷಿಯಾಯಿತು. ಕಂದಮ್ಮ ನೋಡಿ, ನಾನೆಷ್ಟು ಖುಷಿ ಅಷ್ಟೇ ಕಂದಮ್ಮನಿಗೆ ಭಾರಿ ಖುಷಿ. ತೋಟಕ್ಕೆ ಬರಬೇಕು, ತೋಟದಲ್ಲಿರೋ ಎಲೆಗಳನ್ನೆಲ್ಲ ಕೀಳಬೇಕು ಅಂತಂದರೆ ಖುಷಿ. ಕಂದಮ್ಮನಿಗೆ ಭಾರಿ ಖುಷಿ, ತೋಟಕ್ಕೆ ಬರಬೇಕು, ತೋಟದಲ್ಲಿ ಇರುವಂಥ ಎಲೆಗಳನ್ನ ಕೀಳಬೇಕು ಅಂತೇಳಿ. ತುಂಬ ಇಷ್ಟ ಅವ್ರಿಗೆ. ನಮ್ಮ ಗುಲಾಬಿಗೆ ಅಂದ ಕೊಟ್ಟಿದೆ ನೋಡಿ 2 ವಸ್ತು. ಒಂದು ನನ್ನ ಕಂದಮ್ಮ, ಸಿತಾರ ಮುಖ, ಸಿತಾರ ಖುಷಿ, ಹಾಗೆ ಈ ಗುಲಾಬಿ ಮುಂದೆ ಎಲ್ಲ ಏನು ಹೇಳೋದಕ್ಕೆ ಆಗಲ್ಲ ಅಂದಕ್ಕೆ. ನೋಡಿ ಬೀಟ್ರೂಟ್ ಹೇಗಿದೆ ಅಂತ ನೋಡಿ, ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತಂದರೆ. ಇದು ಹೆಂಗಿರುತ್ತೆ ಅಂತಂದರೆ, ಯಾರ್ದಾದ್ರೂ ತುಂಬ ದೊಡ್ಡ ತೋಟ, 5 ಎಕರೆ 6 ಎಕರೆ ತೋಟ ಇರೋರು ಈ ಥರ ಬೆಳೆಸಿರೋಂಥವ್ರೆಲ್ಲ ನೋಡಿದ್ರೆ ಏನು ಅನ್ಕೋತಾರೆ ಹೇಳಿ, ಏನು ಈ ಸವಿತಾ ಊರಿಗೆಲ್ದಿರೋ ತರಕಾರಿಗಳು ಬೆಳೆಸಿದಾರ ಅಂತ ಅನ್ಕೊಬೇಕು. ಇಲ್ಲ, ಇದು ನಾನು ಹೇಳ್ತಿರೋದು ನಿಮಗೆ ಆ ರೀತಿನಲ್ಲಿರುತ್ತೆ ಇದು ನನ್ನ ಕತೆ. ಅಂದರೆ ನಾನು ಇಷ್ಟೇ ಚಿಕ್ಕ ಪುಟ್ಟದಾಗಿರುವಂಥ ತೋಟದಲ್ಲಿ ನಾವೇ ಬೆಳೆಸಿರುವಂಥದ್ದು, ಅದು ಫಲ ಬರಬೇಕಾದ್ರೆ ಅದನ್ನ ಮುಟ್ಟೋದಕ್ಕಾಗಲಿ ನೋಡೋದಕ್ಕಾಗಲಿ ಎಷ್ಟು ಖುಷಿ ಆಗುತ್ತಲ್ಲ. ಕಂದಮ್ಮನಿಗಂತೂ ಭಾರಿ ಖುಷಿ, ಎಲೆಗಳನ್ನ ಕಿತ್ತಾಕೋಕ್ಕೆ, ಹುಳುಗಳನ್ನ ಕಿತ್ತಾಕೋಕ್ಕೆ. ಈ ರೀತಿಯಲ್ಲಿ ಇವತ್ತು ಹಾಗೆ ನೀವು ನೋಡಿ ಎಷ್ಟೊಂದೆಲ್ಲ ತರಕಾರಿಗಳನ್ನ ನಮ್ಮ ತೋಟದಲ್ಲಿ ಕಿತ್ತಿದ್ದೀನಿ. ಏನೆಲ್ಲ ತರಕಾರಿಗಳು ಎಷ್ಟು ಚೆನ್ನಾಗಿತ್ತು ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಹಾಗೆಯೇ ಜುಕ್ನಿ ತುಂಬಾ ಚೆನ್ನಾಗಿದೆ. ಸ್ಟ್ರಾಬೆರಿ ಹಣ್ಣುಗಳು ಕೆಲವೊಂದು ಹಣ್ಣುಗಳು ನನಗೆ, ಕೆಲವೊಂದು ಪಕ್ಷಿಗಳಿಗೆ. ಈ ರೀತಿನಲ್ಲಿ ನೋಡಿ ಕಂದಮ್ಮನ ಕಿತ್ತಾಕೋದು, ಬಾಯಲ್ಲಿ ಇಟ್ಕೊಳೋದು, ಇದೇ ಕೆಲಸ ಕಂದಮ್ಮಂದು. ಇಲ್ಲಿ ನೋಡಿ ಹೇಗಿದೆ ಅಂತೇಳಿ ಹೇಳಿದ್ನಲ್ಲ, ಸ್ವಲ್ಪ ಪಕ್ಷಿಗೆ ಹೋಗುತ್ತೆ, ಸ್ವಲ್ಪ ನನಗೆ ಸಿಗುತ್ತೆ. ನನಗೆ ಸಿಕ್ಕಿರೋ ನನ್ನ ಭಾಗದಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಸಿಹಿಯಾಗಿತ್ತು ಅಂತಂದರೆ ಸ್ಟ್ರಾಬೆರಿ ಅಷ್ಟು ಸಿಹಿಯಾಗಿತ್ತು.
ಈ ಸಲ ಅಂತೂ ಚೆರಿ ಟೊಮೊಟೊ ತೊಗೊಳೋದೇ ಬಿಟ್ಬಿಟ್ಟೆ ನಾನು. ಯಾಕಂದರೆ ನಮ್ಮ ತೋಟದಲ್ಲೇ ಪ್ರತಿನಿತ್ಯ ನನಗೆ ಎಷ್ಟು ಬೇಕೋ ಅಷ್ಟು ಚೆರಿ ಟೊಮೊಟೊಗಳು ಸಿಗ್ತಾ ಇತ್ತು. ಎಷ್ಟು ಪುಟ್ಟ ಪುಟ್ಟ ಆಣಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆಯೇ ಸಾಂಬಾರು ಹಾಕೋದಕ್ಕೂ ಟೊಮೊಟೊಗಳು ಸಿಗ್ತಾಯಿತ್ತು ನನಗೆ. ಇಲ್ಲಿ ತೋರಿಸ್ತೀನಿ ನೋಡಿ, ಏನು ಚೆನ್ನಾಗಿದೆ ಅಂತ ತೋರಿಸ್ತೀನಿ ರೀ ನಿಮಗೆ. ನೋಡ್ತಾ ಇದ್ದೀರಾ ಹೆಂಗಿದೆ ಬಣ್ಣ ನೋಡಿ. ಕಂದ ಮುಂಗಂತೂ ಭಾರಿ ಖುಷಿ. ಇಲ್ಲಿ ನೋಡಿ, ನೋಡಿ ಏನು ಚೆನ್ನಾಗಿದೆ ಅಂತ ಹೇಳಿ. ಈ ಸೌಂದರ್ಯಕ್ಕೆ ಏನು ಹೇಳೋದು ಅಂತಲೇ ಗೊತ್ತಿಲ್ಲ. ಜುಕುನಿ ಇನ್ನೂ ಮುಂದೆ ಬರುವಂಥ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿರೋ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಎಲ್ಲ ಬರುತ್ತೆ, ಕಾಯ್ತಾ ಇರಿ. ಹಾಗೆ ನೋಡಿ ಜುಕುನಿ ಇವಾಗ ಇದು ಕೊಟ್ಟರೆ ಇದ್ರಲ್ಲಿ ಸ್ವಲ್ಪ ಒಂಚೂರು ಜುಕುನಿ ಕಿತ್ತಾಗಿ ಕುಂಬಳಕಾಯಲ್ಲಿ ಸಿಗುತ್ತೆ ಗೊತ್ತಾ, ಎಲೆ ಕುಂಬಳಕಾಯಿ ಎಲೆಯಲ್ಲಿ ಆ ಥರ ಇರುತ್ತೆ. ಆದ್ರೂ ಅದೆಲ್ಲ ಅವರು ಇದೇ ಹಾಕ್ಕೊಳಲ್ಲ. ಈ ರೀತಿಯಲ್ಲಿ ನನ್ನ ಸಮಯನ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಗೆ ಬಂದಿರುವಂಥ ಅತಿಥಿಗಳನ್ನ ನಿಮಗೆ ತೋರ್ಸೋಕ್ಕಾಗಿಲ್ಲ, ಆದರೆ ಅವ್ರ ಧ್ವನಿಗಳನ್ನ ಕೇಳಿಸ್ದೆ. ಇಲ್ಲಿ ನೋಡಿ ಕಂದಮ್ಮ, ನಮ್ಮ ಅಮ್ಮನ ಮೂತಿ ಹೇಗಿದೆ ಅಂತ ತೋರಿಸ್ತಾ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಕಂದಮ್ಮನ 5-6ನೇ ತಿಂಗಳದು ನಮ್ಮ ಮನೆಗೆ ಬಂದಿರುವಂಥ ನೋಡಿ ಹಂಗೆ ಇರೋದು ನಮ್ಮ ಅಮ್ಮನ ಮುಖ. ಅತಿಥಿಗಳ ಗಮನ, ಅತಿಥಿಗಳು ಬಂದಿರುವಂಥದ್ದು ನಮ್ಮ ಮನೆಗೆ. ಹಾಗೆಯೇ ಕಂದಮ್ಮನ ಕೆಲವೊಂದು ತುಂಟಾಟಗಳು, ಹಾಗೆ ನಮ್ಮ ಇದ್ರಲ್ಲಿ ಬೆಳೆಸಿರುವಂಥ ತರಕಾರಿಗಳೆಲ್ಲ ಕಿತ್ತಿರೋದೆಲ್ಲ ನೋಡಿದ್ದೀರಾ, ಏನೆಲ್ಲ ಬೆಳೆ ಬೆಳೆಸಿದ್ದೀನಿ ಅನ್ನೋದು ನೋಡಿದ್ದೀರಾ. ಹಾಗೆಯೇ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿರ್ತೀನಿ. ದಯವಿಟ್ಟು ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ತಿಳಿಸಿ. ನಿಮ್ಮ ಕಮೆಂಟ್ಸ್ಗೆ ಕಾಯ್ತಾ ಇರ್ತೀನಿ. ಖಂಡಿತವಾಗ್ಲೂ ಪ್ರತಿನಿತ್ಯನೂ ನಿಮ್ಮ ಕಮೆಂಟ್ಸ್ಗಳನ್ನ ಓದ್ತಾ ಇರ್ತೀನಿ, ಅದಕ್ಕೆ ಉತ್ತರನೂ ಕೊಡ್ತೀನಿ, ಸ್ವಲ್ಪ ಸಮಯ ತಗೋತೀನಿ. ಇವಾಗ ನೀವು ನಂಬಲ್ಲ, ಈ ವಿಡಿಯೋನ ವಾಯ್ಸ್ ಓವರ್ ಕೊಡ್ತಾ ಇರೋದು ಮಧ್ಯರಾತ್ರಿ 2 ಗಂಟೆಲಿ ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಬೆಳಗ್ಗೆ ಹೊತ್ತು ಕಂದಮ್ಮನಿಗೆ ಇಂಡಿಯಾಗೆ ಕರೆ ಮಾಡೋದು ಬಿಟ್ಟರೆ, ಇವಾಗಲೂ ಸದಾ ಇಂಡಿಯಾಗೆ ಫೋನ್ ಮಾಡೋದು ಬಿಟ್ಟರೆ ಯಾವುದೇ ಕಾರಣಕ್ಕೂ ನಾನು ಫೋನ್ ಅತಿಯಾಗಿ ಯೂಸ್ ಮಾಡಲ್ಲ. ಆ ಕಾರಣದಿಂದ ರಾತ್ರಿ ವಿಡಿಯೋ ಇದೆ ಅಲ್ವಾ, ವಿಡಿಯೋನೆಲ್ಲ ಎಡಿಟ್ ಮಾಡಿ ರಾತ್ರಿ ವಾಯ್ಸ್ ಕೊಡ್ತಾ ಇದ್ದೀನಿ ಮಧ್ಯರಾತ್ರಿ 2 ಗಂಟೆ. ನೋಡಿದ್ರ ಕಂದಮ್ಮನ ಮೂತಿ ನೋಡಿ ನಮ್ಮಮ್ಮ ಹೇಗೆ ಮಾಡ್ತಾರೆ ಅನ್ನೋದನ್ನ ಕಂದಮ್ಮ ತೋರಿಸೋದು. ದಯವಿಟ್ಟು ಈ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ನಮ್ಮ ತೋಟದಲ್ಲಿ ಈ ರೀತಿಯಲ್ಲಿ ಈ 5-6ನೇ ತಿಂಗಳಲ್ಲಿ ಸಮಯನ ಕಳೆದೆ. ಬರೋರನ್ನ ನೋಡ್ಕೊಂಡು, ಅತಿಥಿಗಳು ಯಾರೆಲ್ಲ ಸಿತಾರನ್ನ ನೋಡೋಕೆ ಬರ್ತಾರೆ ಅವ್ರಿಗೆಲ್ಲ ನೋಡ್ಕೊಂಡು, ನಮ್ಮ ತೋಟದಲ್ಲಿ ಕೆಲಸ, ಕಂದಮ್ಮನ ಜೊತೆಲಿ ಸಮಯನ ಕಳ್ಕೊಂಡು ಈ ರೀತಿಯಲ್ಲಿ ನಾನಂತೂ ಖುಷಿಯಾಗಿ ಆರಾಮಾಗಿದ್ದೀನಿ. ನಿಮಗೂ ದೇವರು ಎಲ್ಲ ಆಯುಷು ಆರೋಗ್ಯ ಕೊಟ್ಟಿದ್ದಾರಂತ ನಾನು ಅಂದ್ಕೊಂಡಿರ್ತೀನಿ. ದಯವಿಟ್ಟು ಮರಿಬೇಡಿ, ನಿಮ್ಮ ಅನಿಸಿಕೆಗೋಸ್ಕರ ಕಾಯ್ತಾ ಇರ್ತೀನಿ. ಅಲ್ಲಿವರೆಗೂ ನಿಮ್ಮನೆ ಹುಡುಗಿ ಮಾಡುವ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಡಿಯೋ ಶುಕ್ರವಾರ ಸಿಗ್ತೀನಿ, ಆದಷ್ಟು ಬೇಗ.